ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹಲೋ ಚಂದು, ನಾನಿಲ್ಲೆಲ್ಲ ಕಡೆ ಹುಡುಕ್ದೆ ಕಣು, ಆದ್ರೆ ಚಿನ್ನು ಎಲ್ಲೂ ಸಿಗ್ಲೇ ಇಲ್ಲ. ನನಗೆ ಯಾಕೋ ಚಿನ್ನನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಏನಾದ್ರೂ ಮಾಡು, ನನಗೆ ನನ್ನ ತಂಗಿ ಚಿನ್ನು ಬೇಕು, ಪ್ಲೀಸ್ ಕಣು. ಚಂದು, ನಿನಗೆ ಗೊತ್ತಿಲ್ಲ, ನನಗೊಬ್ಳು ತಂಗಿ ಇದ್ಲು. ನನ್ನ ತಂಗಿನ ಬಿಟ್ಟು ನಾನು ಯಾವತ್ತೂ ಇರ್ತಿರ್ಲಿಲ್ವಂತೆ. ನಾನು ನಮ್ಮಮ್ಮನ ಬಿಟ್ಟಿರ್ತೀನಂತೆ, ಆದರೆ ಯಾವತ್ತೂ ನನ್ನ ತಂಗಿನ ಬಿಟ್ಟಿರ್ತಿರ್ಲಿಲ್ಲ. ಪ್ರಪಂಚದಲ್ಲಿ ತಾಯಿ ಪಕ್ಕ ಮಲ್ಕೊಳ್ಳೋ ಸುಖ ಬಿಟ್ಟು ನನ್ನ ತಂಗಿ ಜೊತೆ ನಾನು ಮಲ್ಕೊಳ್ತಿದ್ದೆ. ಅಂತ ಅಕ್ಕನ ಬಗ್ಗೆ ಯಾವತ್ತಾದ್ರೂ ಕೇಳಿದ್ಯಾ? ತಾಯಿನ ನಿರಾಕರಿಸಿ ತಂಗಿನ ಅಪ್ಕೊಂಡವಳು ನಾನು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ನನ್ನ ತಂಗಿ ಜೊತೆನೆ ಯಾವಾಗ್ಲೂ ಕೈ ಹಿಡ್ಕೊಂಡು ಓಡಾಡ್ತಿದ್ದಂತೆ. ಆದ್ರೆ ಆ ಹೃದಯಹೀನ ದೇವರು ನನ್ನ ಕೈ ಬೆರಳು ಹಿಡ್ಕೊಂಡು ಓಡಾಡ್ತಿದ್ದ ನನ್ನ ತಂಗಿನ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅದೇ ದೇವರು ವಾಪಸ್ ನನ್ನ ಚಿನ್ನನ್ ಕೊಟ್ಟ. ಆದ್ರೆ ಅವಳು ನನ್ನ ಜೊತೆ ಇವತ್ತಿಲ್ಲ. ನನಗೆ ಗೊತ್ತಿಲ್ಲ ಚಂದು, ನಿನ್ನ ನನ್ನ ಸ್ನೇಹಿತ ಗಂಡ ಅಂತ ಏನು ಅನ್ಕೊಳ್ಳಲ್ಲ, ನನ್ನ ದೇವ್ರು ಅನ್ಕೊಳ್ತೀನಿ. ಪ್ಲೀಸ್ ಕಣೋ, ನನಗೆ ನನ್ನ ಚಿನ್ನು ಬೇಕು, ಪ್ಲೀಸ್. ಅಳ್ಬೇಡ ಶ್ರುತಿ, ನನಗೆ ದೇವ್ರಾಗಕ್ಕೆ ಇಷ್ಟ ಇಲ್ಲ, ನಿನ್ನ ಗೆಳೆಯ ಆಗಿರೋಕ್ಕೆ ಇಷ್ಟ. ಯಾವತ್ತೂ ನಿನಗೆ ಯಾವ ಮಾತು ಕೊಟ್ಟಿಲ್ಲ, ಆದರೆ ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ನಿನ್ನ ತಂಗಿನ, ನಿನ್ನ ಚಿನ್ನನ ನಾನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಥ್ಯಾಂಕ್ ಯು. ಆ ದೇವ್ರ ಹತ್ರ ಎಲ್ಲರ ಸುಖ ನೆಮ್ಮದಿನ ಕೇಳ್ಕೊಳ್ಳೋ ನೀನು ನಿನ್ನ ಸುಖ ನೆಮ್ಮದಿನ ಯಾಕೆ ಕೇಳ್ಕೊಳ್ಳೋದಿಲ್ಲ ಮಗಳೇ? ನೀನು ಯಾಕೆ ಈ ಮನೆ ಬಿಟ್ಟು ಹೋಗೋ ಮಾತಾಡ್ತೀಯ? ನೀನು ಈ ಮನೆ ಸೊಸೆ, ಈ ಮನೇಲಿರೋ ಎಲ್ಲ ಹಕ್ಕು ನಿನಗಿದೆ. ಈ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ಕೆ ಈ ಮನೇಲಿ ಯಾರಿಗೂ ಹಕ್ಕಿಲ್ಲ. ನಿನ್ನ ಶ್ರೀರಾಮಚಂದ್ರ ಗಂಡ ಅದು ಯಾವ ಕಾಡಿಗೆ ಹೋದ್ನೋ ಅವನ ಹಿಂದೆ ನೀನು ಹೋಗ್ಬೇಕಿತ್ತು. ಅದ್ಯಾಕೆ ನಮ್ಮನೆಯಲ್ಲಿ ಬಟ್ಟೆ ಹೊಕ್ಕೊಂಡು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಬಿದ್ದಿದ್ಯಾ? ಯಾರ ಪುಣ್ಯಾತ್ಮ? ನಿನ್ನಂಥ ಅಪರಂಜಿ ಕೊರಳಿಗೆ ತಾಳಿ ಕಟ್ಟಿದವನು ಯಾರ ದೊಡ್ಡ ಮನುಷ್ಯ? ಏನಾರ ಹೇಳು, ಆ ದ್ಯಾವ್ರೇ ನಿನ್ನ ನಮ್ಮ ಲಚ್ಚಿನ ಕಾಪಾಡಕ್ಕೆ ಅಂತ ಕಳಿಸೋನೆ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳಿಗೆ ಬಾಳ್ಕೊಡ. ಜೀವಮಾನ ಪೂರ್ತಿ ನಾನು ಈ ಫೋಟೋ ನೋಡ್ಕೊಂಡೇ ಬದುಕಬೇಕು. ಅದೇ ನನ್ನ ಪುಣ್ಯ, ಅದೇ ನನ್ನ ಕರ್ಮ. ಮೈಸೂರು ಬಂತು 10 ನಿಮಿಷ. ಅಣ್ಣ, ಮೈಸೂರಿನಾಗೆ ಈ ಅಡ್ರೆಸ್ ಅಲ್ಲಿ ಬರ್ತದ? ಬಸ್ ಸ್ಟ್ಯಾಂಡಿಂದ ಹಿಂದ್ಗಡೆ ಚಪ್ಪಲ್ ಹೇಳ್ಕೊಳ್ಳಿ, ಅಲ್ಲಿ ಯಾರು ಕೇಳಿ ಹೇಳ್ತಾರೆ. ಸ್ವಲ್ಪ ಈ ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಹೇಳ್ತೀರಾ?
ಹೇಗಿದೆಯಾ ಲಚ್ಚಿ? ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ನಾನಿಲ್ಲ. ನನ್ನ ಹೃದಯಕ್ಕೆ ಹತ್ರ ಆದವ್ರನ್ನ, ನನ್ನ ಮನಸ್ಸಿಗೆ ಹತ್ರ ಆದವ್ರನ್ನ, ನನಗೆ ಯಾರೋ ಬೇಕಾದವ್ರನ್ನ ಹುಡುಕ್ತಾ ಇದ್ದೆ. ಅವ್ರು ಸಿಗ್ಲಿಲ್ಲ, ನೀನ್ ಸಿಕ್ತೆ. ಈಗಾಗಲೇ ತುಂಬ ತಡ ಆಗದೆ, ನಾನು ಹೋಗಬೇಕು. ಹೌದಾ ಲಚ್ಚಿ? ಅಷ್ಟೊಂದು ಅರ್ಜೆಂಟಾ? ಅಪ್ರೂಪಕ್ಕೆ ಸಿಕ್ಕಿದ್ಯಾ? ಕಾಫಿನೋ ಟೀನೋ ಕುಡ್ದು ಸ್ವಲ್ಪ ಹೊತ್ತು ಮಾತಾಡ್ಬೋದಿತ್ತು. ಯಾಕೆ ಅಷ್ಟೊಂದು ಅರ್ಜೆಂಟ್ ಇದೆ? ಯಾರು ಕಾಯ್ತಾ ಇರ್ತಾರೆ? ಓಹ್, ನಿಮ್ಮ ಮನೆಯವ್ರು ಕಾಯ್ತಾ ಇರ್ತಾರಲ್ವಾ? ನೀವು ಬರ್ದೇ ಹೋದ್ರೆ ಗಾಬರಿ ಆಗ್ಬಿಡ್ತಾರೆ. ಈ ಅಡ್ರೆಸ್ಗೆ ಹೋಗ್ಬೇಕಾ ನೀನು? ನಾನೇ ಕರ್ಕೊಂಡೋಗಿ ಡ್ರಾಪ್ ಮಾಡಲ ನಿನ್ನ? ಬೇಡ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾ ನಿನಗೆ? ಹಾ? ಎಷ್ಟು ದಿನ ಅಂತ ನನ್ನ ಜೊತೆ ನಾಟಕ ಆಡ್ಕೊಂಡಿರ್ತೀಯ? ಎಷ್ಟು ದಿನ ಅಂತ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತೀಯ? ನನ್ನ ಮನೇಲೆ ಎತ್ಕೊಂಡು ನನಗೆ ಗೊತ್ತಿಲ್ದಿರೋ ಹಾಗೆ ಬದುಕೊಂಡ್ಬಿಟ್ಟಿದ್ದೆ ಅಲ್ವಾ? ಹಾ? ನನ್ನ ಕಣ್ಣ ರೆಪ್ಪಿನ ಕೆಳಗೆ ಔಸ್ಕೊಂಡಿದ್ದ? ಎಲ್ಲಿಗೆ ಹೋಗ್ಬೇಕು? ಮಾತಾಡು ಮಾತಾಡು ಅಂದೆ. ಎಷ್ಟು ದಿನ ಅಂತ ಹೀಗೆ ಸುಮ್ಮನಿರ್ತೀಯ? ಹಾ? ಯಾಕೆ ಹೀಗೆ ಆಡ್ತಿದ್ಯಾ? ಎಷ್ಟು ದಿನ ನನ್ನಿಂದ ತಪ್ಸ್ಕೊಂಡು ಆಡ್ತೀಯ ನೀನು? ಅಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಈ ಚಿತ್ರ ಹಿಂಸೆ ಅನುಭವಿಸ್ಬೇಕು? ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ಯಾವ ಪ್ರಶ್ನೆಗೂ ನನ್ನ ತವ ಉತ್ತರ ಇಲ್ಲ. ನನ್ನ ಪಾಡಂಗೆ ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಹೋಗ್ತೀಯ ಲಚ್ಚಿ? ನಿನಗೆ ಅಂತ ಯಾರು ಕಾಯ್ಕೊಂಡಿದ್ದಾರೆ? ಗೊಂಬೆ, ಹೊತ್ತಾಯ್ತು, ಊಟ ಮಾಡ್ಬಾ. ನನಗೆ ಹಸುವಿಲ್ಲ ಅಂತ ನಿನಗೆ ಎಷ್ಟು ಸಲ ಹೇಳಲಿ? ಈಗ ಹಠ ಮಾಡಿದ್ರೆ ಹೇಗೆ? ಚಂದು ಚಿನ್ನನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದನಲ್ಲ, ನೀನೇ ಎಷ್ಟು ಸಲ ಹೇಳಿದೆ ಚಂದು ಕೊಟ್ಟ ಮಾತಿಗೆ ತಪ್ಪವನಲ್ಲ ಅಂತ. ಅವನು ಖಂಡಿತ ಚಿನ್ನನ ಕರ್ಕೊಂಡು ಬಂದೇ ಬರ್ತಾನೆ. ನನಗೆ ಊಟನೂ ಬೇಡ, ಏನೂ ಬೇಡ. ನನಗೆ ನನ್ನ ಚಿನ್ನು ಬೇಕು ಅಷ್ಟೇ. ನಿನಗೆ ಈಗಲೇ ಹೇಳ್ತಿದ್ದೀನಿ ಕೇಳು. ನನ್ನ ತಂಗಿ ಮನೆ ಬಿಟ್ಟು ಹೋಗೋದಕ್ಕೆ ಆ ನಿನ್ನ ತಂಗಿ ಕುಮುದಾನೇ ಕಾರಣ. ನನ್ನ ತಂಗಿ ವಾಪಸ್ ಬರ್ದೇ ಹೋದ್ರೆ ಆ ಕುಮುದನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವಾಗ ನನಗೆ ಊಟ ಗೀಟ ಅಂತ ಕಾಟ ಕೊಡಬೇಡ ನೀನು. ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಕಷ್ಟ ಎಲ್ರಿಗೂ ಬಂದೇ ಬರುತ್ತೆ. ಹೇಗೆ ಬಂತೋ ಹಾಗೆ ಹೊರಟೋಗುತ್ತೆ. ನಾವು ತಾಳ್ಮೆಯಿಂದ ಇರಬೇಕಷ್ಟೆ. ದೇವರು ನಿನಗೊಬ್ಳು ತಂಗಿನ ಕೊಟ್ಟಿದ್ದ. ನಿನ್ನ ಕರ್ಮನೋ ನನ್ನ ಕರ್ಮನೋ ಹೇಗೆ ಕೊಟ್ಟನೋ ಹಾಗೆ ಕಿತ್ಕೊಂಡ್ಬಿಟ್ಟ. ಆದರೆ ಚಿನ್ನು ರೂಪದಲ್ಲಿ ನಿನಗೆ ಇನ್ನೊಬ್ಳು ತಂಗಿನ ಕೊಟ್ಟಿದ್ದಾನೆ. ನನಗೆ ನಂಬಿಕೆ ಇದೆ, ಆ ದೇವರು ನಿನಗೆ ಮೋಸ ಮಾಡಲ್ಲ. ಚಿನ್ನು ಮತ್ತೆ ಬಂದೇ ಬರ್ತಾಳೆ. ಚಂದನ್ನು ಅವಳನ್ನ ಕರ್ಕೊಂಡು ಬಂದೇ ಬರ್ತಾಳೆ. ಸಮಾಧಾನ. ನನ್ನ ತವ ನೀವು ಕೇಳೋ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ, ನಾನು ಹೋಗಕ್ಕೆ ಬಿಟ್ಬಿಡಿ. ಏನಂಗಂದ್ರ ಅರ್ಥ? ಹಾ?
ನನ್ನನ್ನೇನು ಮೂರ್ಖ ಅನ್ಕೊಂಡಿದ್ಯಾ? ನಾನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನೀನು ಉತ್ತರ ಹೇಳಲೇಬೇಕು. ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಸುತ್ತಮುತ್ತ ಇರೋರೆಲ್ಲ ಕುಣಿಸಿದ್ರೆ ಕುಣಿಯೋ ಬೊಂಬೆ ಅನ್ಕೊಂಡಿದ್ಯಾ ನನ್ನನ್ನ? ಹಾ ಶ್ರುತಿ, ಹೇಳು. ನೀನ್ ಹೇಳು, ಚಿನ್ನು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವಳು ಸಿಕ್ಕಿದ್ಲ? ಚಂದು ಏನಾದ್ರೂ ಮಾತಾಡು ಪ್ಲೀಸ್. ಚಿನ್ನು ನನ್ನ ಮುಂದೆನೇ ಇದ್ದಾಳೆ. ನೀನ್ ಯೋಚನೆ ಮಾಡ್ಬೇಡ ಶ್ರುತಿ, ಆರಾಮಾಗಿ ಊಟ ಮಾಡಿ ಮಲ್ಕೋ. ನಾನು ಇವಳನ್ನ ನಾಳೆ ಬೆಳಿಗ್ಗೆ ಕರ್ಕೊಂಡ್ಬರ್ತೀನಿ. ಚಿನ್ನು ನಿನ್ ಜೊತೆನೇ ಇದ್ದಾಳಲ್ಲ, ಪ್ಲೀಸ್ ಅವಳಿಗೆ ಫೋನ್ ಕೊಡು. ನಾನು ಈಗಲೇ ಅವಳ ಹತ್ರ ಮಾತಾಡಬೇಕು. ಸದ್ಯಕ್ಕೆ ಚಿನ್ನು ಮಾತಾಡೋ ಪರಿಸ್ಥಿತಿಲಿಲ್ಲ. ನಾಳೆ ಬೆಳಿಗ್ಗೆ ಕರ್ಕೊಂಡ್ಬರ್ತೀನಲ್ಲ ಶ್ರುತಿ, ಆಗ್ಲೇ ಎಲ್ಲ ಮಾತಾಡು. ಗೊಂಬೆ ಏನಾಯ್ತು? ಪಾಪ ಚಿನ್ನು ಸಿಕ್ಬಿಟ್ಲಂತೆ. ಚಿನ್ನು ಸಿಕ್ಕದ್ಲಾ? ಎಲ್ಲಿ ಸಿಕ್ಕದ್ಲು? ಚಂದನ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದಾಳೆ. ಐ ಆಮ್ ಸೋ ಹ್ಯಾಪಿ. ನಾ ಹೇಳಿಲ್ಲ ಅಷ್ಟಕ್ಕೆ ಎಷ್ಟಾಡ್ದೆ ನೀನು. ಬಂದೇ ಬರ್ತಾಳೆ ಅಂತ ಹೇಳ್ದೆ ತಾನೆ ನಾನು. ಖುಷಿ ತಾನೆ ಈಗ? ಐ ಆಮ್ ವೆರಿ ಹ್ಯಾಪಿ. ಅಬ್ಬ, ನನಗೆ ಒಂದೇ ಒಂದು ಕನ್ಫ್ಯೂಷನ್. ಈಗ ನಾನು ನಿನ್ನನ್ನು ಚಿನ್ನು ಅಂತ ಕರಿಬೇಕೋ ಇಲ್ಲ ಲಚ್ಚಿ ಅಂತ ಕರಿಬೇಕೋ? ನಾನು ಏನು ಮಾತಾಡ್ತಿದ್ದೀನಿ ಅಂತ ನಿಂಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ಇತ್ತೀಚೆಗೆ ರಾಮು ವರ್ತನೆ ಬಗ್ಗೆ ನನಗೆ ತುಂಬ ಅನುಮಾನ ಬರ್ತಾ ಇತ್ತು. ಆದರೆ ಕನಸು ಮನಸ್ಸಲ್ಲೂ ಲಚ್ಚಿನೇ ಚಿನ್ನು ಅಂತ ಅನ್ಕೊಂಡಿರಲಿಲ್ಲ. ಇಲ್ಲಿ ತನಕ ನೀನೊಬ್ಳು ಮುಗ್ಧ ಹಳ್ಳಿ ಹುಡುಗಿ ಅನ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ನೀನೊಬ್ಳು ಭಯಂಕರ ನಟಿಮಣಿ ಅಂತ. ನನ್ನನ್ನೇ ಮೂರ್ಖನಾಗಿ ಮಾಡ್ಬಿಟ್ಟಿಯಲ್ಲ ನೀನು. ಎಂಥ ಚಾಣಾಕ್ಷ ಲಚ್ಚಿ ನೀನು.